ನಮಸ್ಕಾರ ಸ್ನೇಹಿತರೆ. ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡರ 2 ಮುಖಗಳನ್ನ ಬಯಲು ಮಾಡಿದ್ದಾರೆ. ಅಶ್ವಿನಿ ಅವರ ಮೂಡ್ ಸ್ವಿಂಗ್ಸ್, ಜನರನ್ನ ನಿಯಂತ್ರಿಸುವ ಮನೋಭಾವ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ವರ್ತಿಸುವ ರೀತಿ ಬಗ್ಗೆ ಗಿಲ್ಲಿ ವಿವರಿಸುತ್ತಾರೆ. ಸುದೀಪ್ ಅವರ ಸಲಹೆಯ ನಂತರ ಅಶ್ವಿನಿ ವರ್ತನೆಯಲ್ಲಿ ಬದಲಾವಣೆ ಕಂಡುಬಂದಿದೆ. ಬಿಗ್ ಬಾಸ್ ಮನೆಯಲ್ಲಿರೋ ಗಿಲ್ಲಿ ನಟ ಅವರು ಎಲ್ಲರನ್ನ ಎಕ್ಸ್ಪೋಸ್ ಮಾಡ್ತಿದ್ದಾರೆ. ಹಾಸ್ಯದ ಮೂಲಕ ಎಲ್ಲವನ್ನ ಹೇಳುವ ಪ್ರಯತ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ಅಶ್ವಿನಿ ಸೈಲೆಂಟ್ ಆದ ಬಳಿಕ ಗಿಲ್ಲಿಗೆ ಅವರ ಜೊತೆ ಜಗಳ ಮಾಡುವ ಅವಕಾಶವೇ ಸಿಗಲಿಲ್ಲ. ಅಶ್ವಿನಿ ಗೌಡ ಅವರು ಹೇಗೆ ಎಂಬುದನ್ನ ಗಿಲ್ಲಿ ನಟ ವಿವರಿಸಿದ್ದಾರೆ. ಡಿಸೆಂಬರ್ 10ರ ಎಪಿಸೋಡ್ನಲ್ಲಿ ಈ ಬಗ್ಗೆ ಅವರು ಸವಿವರವಾಗಿ ಹೇಳುತ್ತಾರೆ. ಗಿಲ್ಲಿ ಹಾಗೂ ರಜತ್ಗೆ ದೊಡ್ಡ ಮನೆಯಲ್ಲಿ ಒಳ್ಳೆಯ ಬಾಂಡಿಂಗ್ ಬೆಳೆದಿದೆ. ಇಬ್ಬರು ಸಮಯ ಸಿಕ್ಕಾಗ ಮಾತನಾಡುತ್ತಾ ಇರ್ತಾರೆ. ಗಿಲ್ಲಿಗೆ ಸೀಕ್ರೆಟ್ ಟಾಸ್ಕ್ ನೀಡಲಾಗಿತ್ತು. ಈ ಬಗ್ಗೆ ರಜತ್ಗೆ ಅನುಮಾನ ಬಂದಿದೆ. ಅವರು ಗಿಲ್ಲಿ ಬಳಿ ಪ್ರಶ್ನೆ ಮಾಡಿದ್ದಾರೆ. ಯಾಕೋ ನೀನು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೀಯಾ, ಭಿನ್ನವಾಗಿ ನಡ್ಕೊಳ್ತಾ ಇದೀಯಾ ಎಂದು ಕೇಳಿದ್ದಾರೆ. ಆ ವೇಳೆ ಅಶ್ವಿನಿ ಗೌಡ ವಿಷಯ ಚರ್ಚೆಗೆ ಬಂದಿದೆ. ಅಶ್ವಿನಿ ಗೌಡ ನಿನ್ನೆ ಆ ರೀತಿ ಜಗಳ ಆಡಿದ್ರು. ಈಗ ಅವರು ಇಷ್ಟು ಶಾಂತವಾಗಿರುವುದು ಏಕೆ ಎಂದು ಗಿಲ್ಲಿಗೆ ಪ್ರಶ್ನೆ ಮಾಡಿದರು ರಜತ್. ಇದರ ಹಿಂದಿನ ರಹಸ್ಯವನ್ನ ಗಿಲ್ಲಿ ಬಿಚ್ಚಿಟ್ಟಿದ್ರು. ಅವರಿಗೆ ಮೂಡ್ ಸ್ವಿಂಗ್ಸ್, ಒಮ್ಮೊಮ್ಮೆ ಪಾಪ ಎನ್ಸ್ಬಿಡುತ್ತೆ, ಒಮ್ಮೊಮ್ಮೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ ಎಂದರು ಗಿಲ್ಲಿ. ಅವರು ಒಮ್ಮೊಮ್ಮೆ ಶಾಂತವಾಗಿ ಮಾತನಾಡ್ತಾರೆ. ಗಿಲ್ಲಿ ನಾನು ಅದನ್ನ ಮಾಡ್ಲಾ ಇದನ್ನ ಮಾಡ್ಲಾ ಎಂದು ಚೆನ್ನಾಗಿ ಕೇಳ್ತಾರೆ. ಅವರಲ್ಲಿ ಮತ್ತೊಂದು ವಿಷಯ ಇದೆ. ಹಿಡಿತಕ್ಕೆ ಸಿಗ್ತಾರೆ ಎಂದು ಕಂಡರೆ ಹರಿದೇ ಬಿಡ್ತಾರೆ, ದಕ್ಕಲ್ಲ ಎಂದು ಅನ್ಸಿದ್ರೆ ಸೈಲೆಂಟ್ ಆಗಿ ಬಿಡ್ತಾರೆ ಎಂದು ಅಶ್ವಿನಿ ಗೌಡ ಅವರ 2 ಮುಖವನ್ನ ತೋರಿಸಿದ್ರು. ಅಶ್ವಿನಿ ಅವರು ಬಳಕೆ ಮಾಡುವ ಪದ ಸರಿ ಇರುವುದಿಲ್ಲ. ಇದನ್ನ ಸುದೀಪ್ ಅವರು ಆಡಿಯೋ ಮೂಲಕ ತೋರಿಸಿದ್ರು. ಇದಾದ ನಂತರದಲ್ಲಿ ಅವರು ಬದಲಾಗ್ಬಿಟ್ರು. ಅವರು ಈಗ ಸಂಪೂರ್ಣವಾಗಿ ಚೇಂಜ್ ಆಗಿದ್ದಾರೆ. ಸ್ನೇಹಿತರೆ, ಅಶ್ವಿನಿ ಗೌಡ ಅವರ ಈ ರೀತಿಯ ವರ್ತನೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.